ಹ್ಮ್, ತಮ್ಮ ಶಿವಾನಂದ, ತಮ್ಮ ಶಿವಾನಂದ. ಹಾಂ ಲಘು ಲಘು ಬಾ ತಮ್ಮ, ಹೋಗೋಣ. ರೆಡಿ ಆದಿಲ್ಲ? ಹ್ಞೂ, ರೆಡಿ ಆದನಪ್ಪ, ಹೋಗೋಣ ನಡ್ರಿ. ಗೌಡ್ರ ಗೌಡ್ರ ಅಪ್ಪ, ಯಾರವ್ರ ಹೊರಗೆ ಒದ್ರಾಕತ್ತಾರ? ಅದ ನಾನು ವಿಚಾರ ಮಾಡಾಕತ್ತೀನಿ, ಯಾರ? ಓಹೋ ಹೋ 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 ಹೋ, ಇವ ಸಿದ್ದವ ಒದ್ರಾಕತ್ತಾವ, ಸಿದ್ದಪ್ಪ. ಹೌದ್ರ್ಯಾ? ಈಗ ಯಾಕೆ ಬರಾಕತ್ತಾನ? ಏನನ ಹೊರಗೆ ನಿಂತು ಒದರಾಡಕತ್ತಾನ? ಎದಕ್ಕೆ ಕರಿಯಾಕತ್ತಾನ? ಏ ಯಾಕೋ ಸಿದ್ದಪ್ಪ, ಮನೆ ಮುಂದೆ ಒದರಾಕತ್ತಿದ್ದಿ ಯಾಕ? ನಮಸ್ಕಾರ ರೀ ಗೌಡ್ರಿಗೆ. ಗೌಡ್ರ, ನೀವ ನಿನ್ನೆ ರಾತ್ರಿ ರಾತ್ರಿ ಅಡ್ಡಾಡಕತ್ತಿದ್ರನ? ನಿನ್ನ ರಾತ್ರಿ? ಇಲ್ಲೋಪ್ಪ, ನಾವ್ಯಾಕೆ ಅಡ್ಡಾಡೋನು? ಮಕ್ಕೊಂಬಿಟ್ಟಿದ್ವಿ ನಾವು. ಯಾಕೋ ಏನಾತ? ಹೌದ್ರಾ? ನಿನ್ನೆ ನಾನು 2 ಗಂಟೆಗೆ 1 ಎದ್ದೆ ರೀ. ನೋಡ್ತೀನಿ ನಿಮ್ಮ ಮನೆ ಮುಂದೆ ಒಂದಿಬ್ರು ಯಾರ ದಪ್ಪ ಅಡ್ಡಾಡಕತ್ತಿದ್ದರು ರೀ. ಆಮ್ಯಾಗ ನಾ ಎಲ್ಲೇ ಗೌಡ್ರ ಎಲ್ಲ ಗೌಡ್ರ ಮಗ ಅಂತಂದು ಸುಮ್ಮಾದೆ. ಹಂಗೆ ಸಣ್ಣಗೆ ಮುಕ್ಕೊಳಕ್ಕೆ ಹೋಗಿದ್ನೆ. ಮತ್ತು ಸೊಪ್ಪಳ ಹಾಕತ್ರಿ, ಏನೋ ಹಂಚಿನ ಸೊಪ್ಪಳ ಏನೋ ಹಾಕತ್ತಿತ್ರಿ. ಮತ್ತು ಅದಕ್ಕೆ ಏನಾರ ರಿಪೇರಿ ಮಾಡಾಕತ್ತಿದ್ರನ ರಾತ್ರಿ ಏನಾರ ಎದ್ದಂತಂದು ಕೇಳೇನ್ರಿ ಗೌಡ್ರ. ಅಪ್ಪ ಹೇಳ್ಸಿವಾನಂದ, ಅಪ್ಪ ಇಲ್ಲೇ ಮನ್ಯಾಗ ಕಳುವಾಗಿದ್ದ ಹೇಳಾಕೋಬೇಡ ಅವ್ನು ಹೇಳ್ತಾನೆ, ಇಡೀ ಊರು ತುಂಬ ಡಂಗರ ಹೊಡ್ಕೊಂಬರ್ತಾನೆ. ಹ್ಞೂ ಆಯ್ತಳ. ಹೌದನ? ಏನಪ್ಪ ಸಿದ್ದಪ್ಪ, ನನಗೇನು ಗೊತ್ತಿಲ್ಲ ಬಿಡಪ್ಪ. ನಾ ಅಂತೂ ಏನು ಇದನ್ನು ಮಾಡಾಕತ್ತಿದ್ದಿಲ್ಲ. ಇಲ್ಲ, ಎಲ್ಲಾರ ಬೆಕ್ಕು ನಾಯಿ ಇರ್ಬೇಕ. ಗೌಡ್ರ, ಬೆಕ್ಕ ಮತ್ತು ನಾಯಿ ರೀ? ಗೌಡ್ರ, ಬೆಕ್ಕು ಮತ್ತು ನಾಯಿ ಹಿಂಗೆ ಮಕ್ಕೊಂಡು ನಡೀತಾವೆ. ಮನುಷ್ಯರಂಗೆ ಅವು 4 ಕಾಲಲ್ಲೇ ನಡೀತಾವೆ. ಮನುಷ್ಯರಂಗೆ 2 ಕಾಲಲ್ಲೇ ನಡೆಯಂಗಿಲ್ರಿ ಗೌಡ್ರ. ಅವು 2 ಕಾಲಲ್ಲೇ ನಡೆಯಾಕತ್ತಿದ್ರು ಮನುಷ್ಯರ್ರಿ. ನಮಗೆ ಗೊತ್ತಿಲ್ಲ ಮಾರ, ಗೊತ್ತಿಲ್ಲ ಅಂತ ಹೇಳಾಕತ್ತೈತಿಲ್ಲ, ಮತ್ತೆ ಯಾಕೆ ತಲೆ ತಿನ್ನಾಕತ್ತಿ? ಗೊತ್ತಿಲ್ರ? ಹಾಂ ಏನು ಇಲ್ಲ ಬಿಡ್ರಿ, ನಾನು ಕೇಳೀನಿ. ಈಗ ಮೊದಲ ಕಾಡ್ರಿ ಹಾವಳಿ ಭಾಳ ನೋಡ್ರಿ. ಇಲ್ಲೇ ಒಂದು 5 ಕಿಲೋಮೀಟ್ರ್ ಒಂದು ಹಾಳೆ ಐತಲ್ರಿ, ಲಿಂಗದಾಳ ಅಂತಂದು. ಅಲ್ಲೇ ಒಂದು ಇಬ್ಬರು ಕಾಡ್ರ ಬಂದಿದ್ರಂತ, ತುಡುಗು ಮಾಡ್ಕೊಂಡು ಹೋಗ್ಯಾರಂತ ನೋಡ್ರಿ ಬಂಗಾರ. ಹೌದಾ ಸಿದ್ದಪ್ಪ? ಹ್ಞೂ ರೀ ಗೌಡ್ರ, ಅದಕ್ಕೆ ಕೇಳಿ ನಿಮ್ಗೆ ಯಾರು ಬಂದಿದ್ರನ್ರಿ, ಇಲ್ಲ ನೀವೇ ಇದ್ದನ್ರಿ ಅಂತಂದು. ಏನು ತುಡುಗು ಮಾಡ್ಕೊಂಡು ಹೋಗ್ಯಾರ? ಅಲ್ಲೇನ ಮನ್ಯಾಗೇನೋ ಇದನ್ನ ಇಟ್ಟಿದ್ರಂತ್ರಿ, ಬಂಗಾರ ಸಾಮಾನೆಲ್ಲ ಇಟ್ಟಿದ್ರಂತ್ರಿ. ಹೆಚ್ಚು ಕಡಿಮೆ ಒಂದು 10 ತೊಲಿ ಹೋಗ್ಯಾವಂತಂದ ಸುದ್ದಿ ಬಂದ್ರಿ. ನಮ್ಮ ದೋಸ್ತ ಆ ಕಡೆ ಅದಾನ, ಅಲ್ಲೇ ಊರಾಗ ಅದಾನ. ಅವ ಹೇಳಿದ್ರಿ ಹಿಂಗೆ ಬರೋತ್ ಮುಂದೆ. ಹಿಂಗಾಗಿ ನಮ್ಮ ಹುಷಾರಾಗ ನಾವು ಇರ್ಬೇಕು ನೋಡ್ರಿ. ಮತ್ತು ರಾತ್ರಿ ಈ ಹಳ್ಳ್ಯಾಗ ನಾನು ಒಬ್ಬನ ಅಡ್ಡಾಡಮ್ರಿ ಎದ್ದ. ಅದಕ್ಕೆ ಯಾರಿದ್ರಂತಂದು ಸ್ವಲ್ಪ ಕೇಳಿ ವಿಚಾರಿಸೋಣ ಅಂತಂದು ಬಂದಿರಿ. ಅಂದಂಗೆ ಗೌಡ್ರ, ಮತ್ತು ಇಬ್ಬರು ರೆಡಿ ಆಗಿ ತಂದೆ ಮಗ ಎಲ್ಲೇ ಹೊಂಡಂಗೆ ಕಾಣಾಗತ್ರಿ. ಹೋಗ್ಬರ್ರಿ ನಾ ಸುಮ್ಮ ಅಡ್ಡಾದ್ನ ಅನ್ಸುತ್ತೆ, ನಾನು ಬರ್ತೀನಿ ರೀ. ಸಿದ್ದಪ್ಪ ತಡಿಯೋ. ಹೇಳ್ರಿ ಗೌಡ್ರ, ಯಾಕ್ರಿ ಏನಾತ್ರಿ? ಸಿದ್ದಪ್ಪ ಅದು ಹೇಳ್ರಿ. ಅಪ್ಪ ಹೇಳಾಕೋಬೇಡಪ್ಪ. ಯಾಕ್ರಿ ಗೌಡ್ರ, ಏನೋ ಹೇಳಾಕಂತ ಬಂದ್ರಿ, ಮತ್ತು ಮಗನ ಮಕ್ಕ ನೋಡ್ತೀರಿ. ಹೇಳ್ರಿ ಏನಾಯ್ತು ಹೇಳ್ರಿ. ಏನೋ ಸಮಸ್ಯೆ ಇದ್ರು ನಾನು ಅಂತ ಬಗ್ಗೆ ಬರ್ತೀನಿ ಅಂದ್ರೆ. ಸಿದ್ದಪ್ಪ, ನಮಗೊಂದು ಸಮಸ್ಯೆ ಆಗೈತಪ್ಪ. ನೀನು ಊರಾಗ ಯಾರಿಗೆ ಹೇಳೋದಿಲ್ಲ ಅಂದ್ರೆ ಮತ್ತು ನಿನಗೆ ಹೇಳ್ತೀನಿ ನಾನು. ಗೌಡ್ರಿಗೆ ಸಮಸ್ಯೆ? ಊರಿನ ಮಂದಿಗೆ ಸಮಸ್ಯೆ ಬಗೆಹರಿಸು ಗೌಡ್ರಿಗೆ ಸಮಸ್ಯೆ? ಹ್ಞೂನಪ್ಪ ಸಿದ್ದಣ್ಣ. ಹೇಳ್ರಿ ಗೌಡ್ರ, ಅದೇನು ಸಮಸ್ಯೆ ಹೇಳ್ರಿ. ನನ್ನಿಂದ ಏನು ಸಹಾಯ ಆಗ್ಬೇಕು ಹೇಳ್ರಿ, ಮಾಡ್ತೀನಿ. ಅದು ನೀ ಈಗ ಹೇಳಕತ್ತಿದ್ದಲ್ಲ, ನಿನ್ನ ಯಾರು ಬಂದಿದ್ರನ ಕಳ್ರು ಕಾಕರು ಅಂತಂದು. ನಿನ್ನೆ ನಮ್ಮ ಮನೆಗೆ ಬಂದಿದ್ರಪ್ಪ. ಏನು ಊರವನ ನಮ್ಮ ಮನೆಗೆ ಬಂದ ನಮ್ಮ ಮನ್ಯಾಗ ಇದ್ದಿದ್ದ ಬಂಗಾರ ಕದ್ಕೊಂಡು ಹೋಗ್ಯಾರಪ್ಪ ಮಾರೇ. ಏನ್ರಿ ಗೌಡ್ರ ನೀವು ಹೇಳಕತ್ತಿದ್ದ? ಬಂಗಾರ ಹೋತ್ರಿ? ತೋ ಸಿದ್ಧಾನ, ಅಲ್ಲೋಪ, ಈಗ ಯಾರಿಗೂ ಹೇಳ್ಬೇಡ ಅಂದತ್ ಹೇಳಕತ್ತೈತಿ. ಮತ್ತು ಇಡೀ ಓನಿಗೆ ಕೇಳೋಂಗೆ ಮಾತಾಡಕತ್ತಿಯಲ್ಲ ನೀನು. ಅಲ್ರಿ ಗೌಡ್ರ, ನೀವು ಬಂಗಾರ ಎಲ್ಲಿಟ್ಟಿದ್ರಿ? ಕಾಟ ಮ್ಯಾಗ ಇಟ್ಟಿದ್ರನ, ಟಿವಿ ಮ್ಯಾಗ ಇಟ್ಟಿದ್ರನ? ಮಾರೇ, ಅದೇನಾತಂದ್ರೆ
ನನ್ನ ಸೊಸಿ ದಿವಸ ಟೆಜರಿ ಕಿಲಿ ಹಾಕಿ ಮಕ್ಕಳಾಕಿ ನೀನು ಒಂದು ದಿನ ಆಕಿ ಏನು ತಿಳಿದೈತೆ ನಾ ಯಾರು ಬರೋದಿಲ್ಲ ಬಿಡ ಅಂತಂದ ಟೆಜರಿ ಹಂಗೆ ಮುಂದಕ್ಕೆ ಮಾಡಿ ಮುಕೊಂಬಿಟ್ಟಾರ. ನನ್ನ ಮಕ್ಕಳು ಕಳ್ರು ಯಾವಾಗ ಬಂದಾರು ಯಾವಾಗ ಹೋಗ್ಯಾರೋ ನಮಗೂ ಗೊತ್ತಿಲ್ಲ. ಅಪರಾತ್ರಿ ಬಂದರು ಯಾವಾಗ ಬಂದಾರೋ ಗೊತ್ತಿಲ್ಲ. ಬಂದು ತೊಗೊಂಡು ಹೋಗ್ಬಿಟ್ಟಾರ ನೋಡು. ಅನ್ಕೊಂಡಿದ್ದಾರೆ ಗೌಡ್ರ ನಾನು. ಅದಕ್ಕೆ ಕೇಳಕ್ಕೆ ಬಂದೆ ನಾನು. ನಿನ್ನೆ ಇಬ್ಬರು ಕಳ್ರ ಕಣ್ಣು ಮುಂದೆ ನಂಗೆ ನೆರಳು ಕಾಂತ ನೆರಳು. ಹೌದಾ? ಹ್ಞೂ ಗೌಡ್ರ. ಒಬ್ಬ ನೋಡಿರ ತೆಳ್ಳಗ ಉದಿನ ಕಡ್ಡಿ ಇದ್ದಂಗೆ ಇದ್ದ. ಇನ್ನೊಬ್ಬ ನೋಡ್ರ ದಪ್ಪಗ ದಷ್ಟು ಪುಷ್ಟವಾಗಿ ಇದ್ದ. ಹೌದನು? ಹ್ಞೂ ಗೌಡ್ರ. ನಾ ಹೇಳಿದ್ದು ನಿಮಗೆ ಸುಳ್ಳು ಹೇಳ್ದಂಗೆ ಅನ್ಸುತ್ತೆ. ಅವರು ನಿಮ್ಮ ಮನೆ ಮ್ಯಾಗ ಹತ್ತಂಗೆ ಆದ್ರೆ ಮ್ಯಾಗ ನಾ ಭಾಳ ಇದನ್ನು ಮಾಡಲಿಲ್ಲ. ನಾಯಿ ಬೇಕು ಇರ್ಬೇಕಂತಂದ ಸುಮ್ಮಾದೆ. ಹ್ಞೂ ಸಿದ್ದಪ್ಪ. ಅಲ್ಲಿ ಮ್ಯಾಗ ನಿಚ್ಚಣಿಕೆ ಮ್ಯಾಗ ಬಂದ 2 ನಿಚ್ಚಣಿಕೆ ತೆಗೆದ ಕ್ಯಾಸ ಸೀದಾ ಇಳ್ದು ಬೆಡ್ರೂಮಿಗೆ ಹೋಗ್ಯಾರ. ಬೆಡ್ರೂಮಿಗೆ ಹೋಗಿ ಇಲ್ಲಿ ಹಂಗಾರು ತೆಗೆದ ಕ್ಯಾಸ ನೆಕ್ಲೆಸ್ ಸಿಕ್ತ ಅಲ್ಲಿ ಮ್ಯಾಗ ಇತ್ತ ತೊಗೊಂಡು ಓಡಿಬಿಟ್ಟಾರ ನೋಡ್ರಿ. ಓಹೋ ಸಿದ್ದಪ್ಪ, ಅದೇ ನಿಮ್ಮ ದೋಸ್ತ ಅದಲ್ಲ ಊರಾಗೇನ ಕಳ್ತನ ಆಗಿತ್ತಂತಲ್ಲ, ಮತ್ತು ಅವ್ರು ಏನಾರ ಕಳ್ರ ಸಿಕ್ರನ? ಅಯ್ಯೋ ಗೌಡ್ರ, ಅದೇನಾತಂದ್ರಿ ಅವರು ಹಿಂಗೆ ಕಿಲಿ ಹಾಕಿ ಅಲ್ಲೇ ಜಾತ್ರೆಗೆ ಹೋಗ್ಯಾರಂತ್ರಿ. ಜಾತ್ರೆಗೆ ಹೋಗೋ ಟೈಮ್ನಾಗ ರಾತ್ರಿ ಅದನ್ನೆಲ್ಲ ನೋಡ್ಕೊಂಡು ಬಂದಾರಂತ್ರಿ ಕಳ್ರ. ಈಗ 1 ವಾರದ ಹಿಂದ್ರಿ ಇದೆಲ್ಲ ಆಗಿದ್ದ. ನೋಡ್ಕೊಂಡು ಬಂದಾರ, ಕಿಲಿ ಹೊಡ್ದಾರ್ರಿ. ಕಿಲಿ ಹೊಡೆದ ನೆಕ್ಲೆಸ್ ಭಾಳ ಇದ್ದು ಅಂತ ನೋಡ್ರಿ. ಬಂಗಾರದ ನೆಕ್ಲೆಸ್ ಎಲ್ಲ ಭಾಳ ಇದ್ದು. 10 ತೊಲೆ ಬಂಗಾರ ನೋಡ್ರಿ. ಕೈಯಾಗ ಹಾಕ್ಕೊಳ್ಳೋದು, ಕಿವ್ಯಾಗ ಹಾಕ್ಕೊಳ್ಳೋದು, ತಲೆ ಮ್ಯಾಗ ಹಾಕ್ಕೊಳ್ಳೋದು ಎಲ್ಲನೂ ತೊಗೊಂಡು ಪರಾರಿ ಆಗ್ಬಿಟ್ಟಾರ ನೋಡ್ರಿ. ಅವರು ಬಂದ ಕೂಡಲೇ ಗಾಬರಾಗಿ ಭಾಳ ಹಾಕತ್ಬಿಟ್ಟಿದ್ರಂತ್ರಿ ಮನೆ ನನ್ನ ಮಕ್ಳು. ಹೌದಾ? ಮತ್ತೇನು ಮಾಡ್ರು ಸಿದ್ದಪ್ಪ ಅವ್ರು? ಇನ್ನೇನು ಮಾಡೋದಾಯ್ತ್ರಿ, ಅವರು ಎಲ್ಲ ಸೇರಿ ಹುಡುಕ್ಯಾಡ್ರ. ಊರು ತುಂಬ ಹುಡುಕ್ಯಾಡಿರ, ಊರು ಹಿಂದೆ ಹುಡುಕ್ಯಾಡಿರ, ಊರು ಮುಂದೆ ಹುಡುಕ್ಯಾಡಿರ, ಬಸ್ ಸ್ಟ್ಯಾಂಡ್ನ್ಯಾಗ ಹುಡುಕ್ಯಾಡಿರ, ಬಾಜು ಹಳ್ಳ್ಯಾಗ ಹುಡುಕ್ಯಾಡ್ರ. ಏನೂ ಕೆಲಸ ಆಗಲಿಲ್ಲ. ಹಿಂಗೆ ಒಬ್ರು ಹಿರಿಯರು ಹೇಳಿರ, ಹೋಗ್ರಿ ಅಲ್ಲೇ ಪೊಲೀಸ್ ಸ್ಟೇಷನ್ ಐತಿ, ತಾಲೂಕು ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಡ್ರಿ. ಅವ್ರ ಸಿಗ್ತಾವು ಬಂಗಾರ, ಇಲ್ಲಿ ಹೋಗೋದಿಲ್ಲ, ಪೊಲೀಸರು ಹುಡುಕ್ತಾರ, ಬೂಟ್ಗಾಲಿಲ್ಲೇ ಒದಿತಾರ, ಅವ್ರೇನು ಕಳ್ರು ಸಿಕ್ರ ಅಂತಂದು ಹೇಳಿರ್ರಿ. ಹಿಂಗಾಗಿ ಅವ್ರ ಹೋಗಿ ತಾಲೂಕು ಪೊಲೀಸ್ ಸ್ಟೇಷನ್ ಐತಲ್ರಿ, ಅಲ್ಲೇ ಕಂಪ್ಲೇಂಟ್ ಕೊಟ್ಟಾರ್ರಿ. ಹೌದಣ್ಣ? ಅವರು ಕೊಟ್ಟಾರಣ್ಣ? ಹ್ಞೂ ರೀ ಕೊಟ್ಟಾರ್ರಿ. ಯಾಕಂದ್ರಿ ಅವ್ರ ಕಡೆ ಎಲ್ಲ ರೆಕಾರ್ಡ್ ಇರ್ತೈತ್ರಿ. ಎಲ್ಲೇ ಕಳ್ತನ ಮಾಡಿದ್ರು ಯಾವಾಗ ಸಿಕ್ಕರು ಅವ್ರ ಕಡೆ ಕಳ್ರದ್ದು ಎಲ್ಲರದು ರೆಕಾರ್ಡ್ ಇರ್ತೈತಿ. ಹಂಗಾಗಿ ಅಲ್ಲಿ ಸಿಗ್ಬೋದು ಅಂತಂದು ಅವ್ರ ಎಲ್ಲ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡ್ಯಾರ್ರಿ ಗೌಡ್ರ. ಹೌದಣ್ಣ? ಹ್ಞೂನಪ್ಪ, ನನಗೂ ಅದ ತಿಳಿತ. ನಾನು ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೊಂಟಿದ್ನಪ್ಪ ರಿಜಿಸ್ಟರ್ ಮಾಡೋಣ ಅಂತಂದೆ. ಹ್ಞೂ ರೀ ಗೌಡ್ರ, ಮೊದಲ ಕಂಪ್ಲೇಂಟ್ ಕೊಡ್ರಿ. ಯಾಕಂದ್ರೆ ರೊಕ್ಕ ರೀ ಅದು 5 ತೊಲೆ ಅಂದ್ರೆ ತುಸ ಅಲ್ರಿ. ಹ್ಞೂನಪ್ಪ ಸಿದ್ದಪ್ಪ. ನಮ್ಮ ಜೊತೆ ಸ್ವಲ್ಪ ಬಾರ್ಲ, ಇಲ್ಲೇ ತಾಲೂಕು ಆಫೀಸಿಗೆ ಹೋಗಿ ಬರೋಣ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬರೋಣ ಬಾ. ನಾನು ಒಮ್ಮೆ ಹತ್ತೇ ಇಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತೇ ಇಲ್ಲ. ನಮಗೂ ಸ್ವಲ್ಪ ಮುರಸಾಕತ್ತೆ. ಸ್ವಲ್ಪ ನೀ ತಿಳ್ದ ಮದಿ. ಅವ್ರ ಮುಂದೆ ಏನೇನು ಮಾತಾಡ್ಬೇಕು, ಏನೇನು ಹೇಳ್ಬೇಕಂತಂದು ಎಲ್ಲ ಗೊತ್ತ ನಿನಗೆ. ಸ್ವಲ್ಪ ಬಾರಲ್ಲ ಗೌಡ್ರ. ನೀವು ನನಗೆ ಹಿಂಗೆ ಕೇಳೋದಾ ಗೌಡ್ರ? ನೀವು ಕೇಳೋಂಗಿಲ್ರಿ, ನಮಗೆ ಹೇಳ್ಬೇಕ್ರಿ. ಸೀದಾ ನಡಿಲಿ ಸಿದ್ಧ ಅನ್ಬೇಕ್ರಿ, ಅಂದ್ರೆ ಬರ್ತೀವ್ರಿ ನಾವು. ನೀವೇನ್ರಿ ಗೌಡ್ರ ಹಿಂಗೆ ಇದನ್ನು ಮಾಡ್ತೀರಿ? ಅಲ್ರಿ, ಊರಾಗ ಯಾರ್ದ ಸಮಸ್ಯೆ ಅಂದ್ರೆ ಎದ್ದು ನಿಂತಿರ್ತೀರಿ ನೀವು. ನಿಮಗೆ ಸಮಸ್ಯೆ ಅಂದ್ರೆ ನಾವು ಬರೋದಿಲ್ಲನ್ರಿ, ಇಡೀ ಊರ ನಿಂದಿರ್ತೈತ್ರಿ ಗೌಡ್ರ. ಬೇಡಪ್ಪ ಬೇಡ ಸಿದ್ದಪ್ಪ, ಇದೆಲ್ಲ ಊರಿಗೆ ಗೊತ್ತಾಗೋದು ಬೇಡ. ಇದು ನಮ್ಮ ಮನೆ ಸಮಸ್ಯೆ, ಏನು ನಮ್ಮ ವೈಯಕ್ತಿಕ, ಇದೆಲ್ಲ ಊರಿಗೆ ಸಂಬಂಧಪಟ್ಟಿದ್ದಲ್ಲ. ಊರಿಗೆಲ್ಲ ತಿಳ್ಸೋಕೆ ಹೋಗಬೇಡ ಏನು. ಬಾ ಪಟ ಹಂಗೆ ಹಾಕ್ಕೊಂಬಾ, ಹೋಗುನು ತಾಲೂಕು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಆಯ್ತು ಅಂತಂದು ಕಂಪ್ಲೇಂಟ್ ಕೊಟ್ಟು ಬರೋಣ. ನಿಮ್ದು ದೊಡ್ಡ ಮನಸ್ಸು ರೀ ಗೌಡ್ರ. ಏನ್ರಿ ಊರಿಗೆ ತಿಳಿಸ್ಬೇಡ ಅನ್ನಕತ್ತೀರಿ? ಆಯ್ತು ತಡ್ರಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ರೀ. ನಾನಂತೂ ಯಾರಿಗೆ ಹೇಳೋದಿಲ್ಲ. ನನಗೊಂದು 5 ನಿಮಿಷ ಟೈಮ್ ಕೊಡ್ರಿ, ಒಂದು ಕಪ್ ಚಹಾ ಕೊಡ್ರಿ ಇಲ್ಲೇ ಮನ್ಯಾಗ. ನಾನು ನಮ್ಮ ಮನೆಗೆ ಹೋಗಿ ಒಂದು ಹಂಗೆ ಹಾಕ್ಕೊಂಡು ಬಿಡ್ತೀನಿ. ಹಿಂಗೆ ಹೋಗುನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋನು. ಆ ಮಂಗ್ಯಾನ ಮಕ್ಕಳು ಎಲ್ಲೇ ಊರಾಗ ಎಲ್ಲೇ ಆಡ್ಕೊಂತ ಹಂದಿಗತ್ತೆ ಆಡ್ಕೊತ ಕುಂತರು ಪೊಲೀಸರು ಬುಟ್ಟು ಕಾಲಿಲೆ ಒದ್ದು ಕರ್ಕೊಂಬರ್ತಾರೆ ಗೌಡ್ರ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಂಗಾರ ಅದಲ್ರಿ, ಸಿಗುತ್ತೆ ರೀ. ಹ್ಞೂನಪ್ಪ, ಸಿಕ್ಕರೆ ಸಾಕಾಗೈತಿ.
ನಮ್ಮ ಸೊಸಿ ಅದ್ರ ಮ್ಯಾಗ ಜೀವನ ಇಟ್ಟಾಳ. ಮದುವೆ ಟೈಮ್ನಾಗ ಕೊಡಿಸಿದ್ವಿ ನಾವು ಆಕಿಗೆ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟಿದ್ಲಕ್ಕಿ. ನೋಡಕ್ಕಿ ದಿವಸ ಅಳ್ಕೋತ ಕುಂತಾಳ ಪಾಪ. ಹ್ಞೂ ಹೌದನ್ರಿ. ಆಯ್ತು ತಡ್ರಿ ಗೌಡ್ರ, ಒಂದು 2 ನಿಮಿಷ ತಡ್ರಿ, ನಾ ಮನೆಗೆ ಹೋಗಿ ಬರ್ತೀನಿ. ಹೋಗೋಣ್ರಿ, ಅಲ್ಲೇ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ್ರಿ. ಹ್ಞೂ ಹೋಗೋ ಬಾರಪ್ಪ, ಹೋಗ್ಬಾ, ಕುಂತಿರ್ತೀವಿ, ಹೋಗ್ಬಾ.